ಮಂಗಳೂರು ಕಾರ್ಕಳ ರಾಷ್ಟ್ರೀಯ ಹೆದ್ದಾರಿಯ ಮೂಡಬಿದ್ರೆ ವ್ಯಾಪ್ತಿಯ ಬನ್ನಡ್ಕ ಪ್ರದೇಶದಲ್ಲಿ ಕಳೆದ 1 ವರ್ಷದಿಂದ ನಿರಂತರ ಅಪಘಾತಗಳಾಗಿ ಸಾವು ನೋವು ಸಂಭವಿಸುತ್ತಿದ್ದು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಶಾಸಕರಾದ ಉಮಾನಾಥ ಕೋಟ್ಯಾನ್ ರವರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಇಂಜಿನಿಯರ್ಗಳು ಗುತ್ತಿಗೆದಾರರೊಂದಿಗೆ ಮಂಗಳವಾರ ಪರಿಶೀಲನೆಗೈದು ಸ್ಥಳೀಯರೊಂದಿಗೆ ಸಮಾಲೋಚನೆಯನ್ನು ನಡೆಸಿದರು. ಸ್ಥಳೀಯರಾದ ಸೂರಜ್ ಜೈನ್ ಅವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿಯ ಎಲ್ಲಾ ಕಡೆಗಳಲ್ಲೂ ಸರ್ವಿಸ್ ರಸ್ತೆಗಳಿವೆ, ಆದರೆ ಈ ಪ್ರದೇಶದಲ್ಲಿಲ್ಲ. 1,000ಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ವಾಸಿಸುತ್ತಿದ್ದಾರೆ. ಆ ಕಡೆಯಿಂದ ಈ ಕಡೆಯ ರಸ್ತೆಗೆ ಬರಬೇಕಾದ್ರೆ 2.5 ಕಿಲೋಮೀಟರ್ ಸುತ್ತು ಬಳಸಿ ಬರಬೇಕಾಗಿದೆ. ಅಲ್ಲದೆ ಎಸ್ಕೆಎಫ್ ಕೈಗಾರಿಕೆಯ ಬಳಿ ರಸ್ತೆ ಸಮತಟ್ಟಾಗಿಲ್ಲದಿರುವುದರಿಂದ ವಾಹನಗಳ ಗೋಚರತೆ ಇಲ್ಲದಿರುವುದು, ಸಮರ್ಪಕವಲ್ಲದ ಪ್ರದೇಶಗಳಲ್ಲಿ ಹೆದ್ದಾರಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿರುವುದು ಮತ್ತು ಅತಿ ಅಗತ್ಯವಿರುವ ಈ ಪರಿಸರದಲ್ಲಿ ಸರ್ವಿಸ್ ರಸ್ತೆ ನಿರ್ಮಿಸದಿರುವುದು ಮತ್ತು ಅಮನಬಿಟ್ಟು ಕ್ರಾಸ್ನಲ್ಲಿ ಸ್ಥಳೀಯ ರಸ್ತೆಯು ಹೆದ್ದಾರಿಗಿಂತ ತೀರಾ ಕೆಳಮಟ್ಟದಲ್ಲಿರುವುದು ಅಪಘಾತ ಹೆಚ್ಚಲು ಕಾರಣವಾಗಿದೆ ಎಂದರು. ಮಂಗಳೂರು ತನಕ ಹೋಗುವ ಎಲ್ಲ ಕಡೆಗಳಲ್ಲಿ ಸರ್ವಿಸ್ ರಸ್ತೆ ಇದೆ, ಇಲ್ಲಿ ಮಾತ್ರ ಸರ್ವಿಸ್ ರಸ್ತೆ ಇಲ್ಲ. ಎರಡೂ ಬದಿಯಲ್ಲಿ ಸರಿಸುಮಾರು 1,000ಕ್ಕೂ ಹೆಚ್ಚು ಜನ ವಾಸಿಸ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ 2-2.5 ಕಿಲೋಮೀಟರ್ ದೂರ ಹೋಗಬೇಕು ನಮಗೆ, ಸರ್ವಿಸ್ ರಸ್ತೆ ಇಲ್ಲದ ಕಾರಣ. ಹಾಗಾಗಿ ಈ ಎಲ್ಲ ಘಟನೆಗಳನ್ನು, ನಮ್ಮ ಊರಿನ ಜನರ ಪ್ರಾಣ ಹೋಗ್ತಿರೋದನ್ನು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ. ಹಾಗಾಗಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಒಂದು ಸರ್ವಿಸ್ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ವಿನಂತಿಯನ್ನು ಇವತ್ತು ಮಾನ್ಯ ಶಾಸಕರು, ಹೈವೇ ಇಲಾಖೆಯ ಹೆದ್ದಾರಿಯ ಅಧಿಕಾರಿಗಳು, ಪೊಲೀಸರು ಸೇರಿದಂತೆ ಎಲ್ಲ ಪ್ರಮುಖರ ಮುಂದೆ ಪ್ರಸ್ತಾಪವನ್ನು ಇಟ್ಟಿದ್ದೇವೆ. ಈಗಾಗಲೇ 2023ರಲ್ಲಿ ಕೊಟ್ಟಿದ್ದೇವೆ, ಅದು ಇನ್ನೂ ಅಪ್ರೂವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. 2023ರಿಂದ ನಿನ್ನೆಯ ತನಕ ಸರಿಸುಮಾರು 20 ಆಕ್ಸಿಡೆಂಟ್ಗಳಾಗಿದೆ. 8 ಜನ ಈ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. ಮೇ 20ರೊಳಗೆ ಸರ್ವಿಸ್ ರಸ್ತೆ ಕಾಮಗಾರಿ ಆರಂಭಿಸದಿದ್ದರೆ ಪ್ರತಿಭಟನೆ ನಡೆಸುವುದಾಗಿಯೂ ಎಚ್ಚರಿಸಿದ್ರು. ಎಸ್ಕೆಎಫ್ ಮತ್ತು ಬನ್ನಡ್ಕ ಗರಡಿ ಮುಂಭಾಗದಲ್ಲಿರುವ ಹೆದ್ದಾರಿ ಪ್ರವೇಶವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕು. ಕೂಡಲೇ 600 ಮೀಟರ್ ದೂರದವರೆಗೆ ಹೆದ್ದಾರಿಯ 2 ಬದಿ ಸರ್ವಿಸ್ ರಸ್ತೆ ಕಾಮಗಾರಿ ಪ್ರಾರಂಭಿಸಬೇಕು ಮತ್ತು ಅಮನಬಿಟ್ಟು ಕ್ರಾಸ್ ರಸ್ತೆಯನ್ನ ಎತ್ತರಿಸಿ ವಾಹನ ಸವಾರಿಗೆ ಹೆದ್ದಾರಿ ಸ್ಪಷ್ಟ ಗೋಚರತೆಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಉಮಾನಾಥ ಕೋಟ್ಯಾನ್ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಇಂಜಿನಿಯರ್ಗಳು ಮತ್ತು ಗುತ್ತಿಗೆದಾರ ಕಂಪನಿ ಡಿಬಿಎಲ್ನ ಅಧಿಕಾರಿಗಳಿಗೆ ಸೂಚಿಸಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಅಧಿಕಾರಿಗಳು ಕೂಡಲೇ ಈ ಸಲಹೆಗಳನ್ನು ಕಾರ್ಯಗತಗೊಳಿಸುವುದಾಗಿ ಹೇಳಿದರು. ಪ್ರಾಜೆಕ್ಟ್ ಈಗ 2023ರಿಂದ ನಿನ್ನೆ ತನಕ ಒಟ್ಟು 8-10 ಜನ ಡೆತ್ ಆಗಿದ್ದಾರೆ. 15-20 एक्सीडेंट आगे लास्ट 3 दिन में 4 एक्सीडेंट हो चुके हैं. 3 दिन में लॉन्ग साइड से आ रहा है एक्सीडेंट आती नो. अगर आप एक मिनट अगर आप लोग 300 मीटर का जो ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ಶಾಸಕ ಉಮಾನಾಥ ಕೋಟ್ಯಾನ್ ಅವರು, ಸ್ಥಳೀಯರ ಸಲಹೆಯನ್ನ ಪರಿಗಣಿಸಲಾಗಿದೆ. ವಾಹನ ಸವಾರರು ರಸ್ತೆಯ ನಿಯಮಗಳನ್ನು ಪಾಲಿಸದಿರುವುದು ಹೆಚ್ಚಿನ ಅಪಘಾತಗಳಿಗೆ ಕಾರಣವಾಗಿದೆ. ವಾಹನ ಸವಾರರು ರಸ್ತೆಯ ನಿಯಮಗಳನ್ನು ಪಾಲಿಸಬೇಕು ಎಂದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.